ಕೋಳಿ ಎಲ್ಲೋದು ಕಾಣ್ತಿಲ್ವಲ್ಲಪ್ಪ. ಈ ಕೋಳಿ ನೋಡ್ಕೊಳ್ಳೋದು ನಂಗೊಂದು ದೊಡ್ಡ ಕೆಲಸ ಆಗೋಯ್ತು. ಹೋಗತ್ತಾಯಿ ಹೋಯ್ತದೆ, ಮನೆಗೆ ಬರೋದಿಲ್ಲ, ನಾನೇ ಹೋಗಿ ಹೊಡ್ಕೊ ಬರ್ಬೇಕು. ಎಲ್ಲಿ ಅಂತ ಹುಡ್ಕನಪ್ಪ ಇವ. ಮೇಯಕ್ಕೆ ಅಂತ ಹೋದ, ಮನೆಗೆ ಬರಕ್ಕಲ್ಲ, ಏನ್ ಮಾಡೋದು? ಓ ಇಲ್ಲವಾ, ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಸಾಯ್ತವತ್ತ, ಈ ಮನೆಗೆ ಬರಕಲ್ಲ. ಈ ಹುಂಜ ಅದೆಲ್ಲ ಹುಂಜ ಎಲ್ಲ ಕರ್ಕೊಂಡ್ ಎಲ್ಲಿ ಬೇಕಂತ ಸುತ್ತಾಡ್ತದೆ. ಮನೆ ಕರ್ಕೊಂಡ್ಬರ್ಬೇಕು ಅನ್ನೋ ಜ್ಞಾನವೇ ಇರಕಲ್ಲ ಇದಕ್ಕೆ. ಶ ಶ ನಡಿ ಮನೆ, ಶ ಶ ಶ. ಹೋಗಿ ಗೂಡೊಳಗೆ ಕುತ್ಕೋಬೇಕು. ನಾನೇನಾದ್ರು ಮೇಲ್ ತಗೊಬಂದು ಹಾಕ್ತೀನಿ, ತಿನ್ನಿವ್ರಂತೆ. ಈ ಕೋಳಿ ಹುಡುಕಿ ಹುಡುಕಿ ಸಾಕಾಗೋಯ್ತದೆ, ಮನೆಗೆ ಬರೋದಿಲ್ಲ. ನಂಗೆ ಬೇರೆ ಮಂಡಿ ನೋವು ತಿರ್ಗಕ್ಕಾಗೋದಿಲ್ಲ, ಈ ಕೋಳಿ ಕಾಟ ಬೇರೆ ಆಗೋದಿಲ್ಲ ಕದಪ್ಪ. ಏನ್ ಪುಟ್ಟಜ್ಜಿ ಅವಾಗಿಂದ ವಟ 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 ಅಂತ ಬಡ್ಕೊತಾ ಇದೆಯಲ್ಲ? ಅಯ್ಯೋ ಬಾರನಿಲ್ಲ, ನಂಗಂತೂ ಸಾಕಾಗೋಯ್ತಕ್ಕಂತೆ ಕೋಳಿ ಹುಡುಕ ಬರೋದಿಗೆ. ಆ ಕೋಳಿ ಎಲ್ಗೋಗಿರ್ತವೆ, ಇಲ್ಲೇ ಎಲ್ಲರೂ ಇರ್ತವೆ, ಏನಾರು ಮೇಯ್ತಿರ್ತವೆ. ನೀನ್ ಯಾಕಂಗ್ ಬಡ್ಕೊತಿರ್ತೀಯ ಯಾವಾಗ್ಲೂ? ಇಲ್ಲಕಂತಾಗಿ ಇವು ಎಲ್ ಬೇಕಲ್ಲಿ ಓಡ್ತವೆ. ನನ್ನ ಮಗ ಬಂದ್ರೆ ನಾನು ಬೈತಾನೆ. ಮಗ ಯಾಕೆ ಬೈತಾನೆ? ಬಾ, ಕೋಳೆಲ್ಲ ಮೇಯ್ಕೊಂಡ್ ಮನೆಗೆ ಬರ್ತವೆ, ಎಲ್ಗೋಯ್ತವೆ? ಸಂಜೆಗೆ ಬರ್ತಾವಪ್ಪ. ನೀನ್ ಯಾಕಂಗ್ ಬಡ್ಕೊಂಡ್ ತಿರುಗ್ತೀಯ? ಹಂಗಲ್ಲ ಕಣೆ, ನಮ್ಮ ಬೀದಿಲೇ ನೊಸಿ ಕಳ್ರವ್ರ, ಕದ್ದು ಮುರ್ಕಂಗಿರ್ಕೊಂಡ್ ಸಾರು ಮಾಡ್ಕೊಂಡ್ ತಿಂದ್ರೆ ಏನ್ ಮಾಡೋದು? ಅಂತ ಕೋಳಿ ಕದಿಯಾರ ಯಾರು ಇಲ್ಲಕಂತಾಗಿ ನಮ್ಮ ಕಡೆ. ನೀನ್ ಯಾಕಂಗ್ ಮಾತಾಡಿಯಾ? ನಡಿ ಹೋಗೋಣ. ನಾನೊಂಚೂರು ಕೋಳಿಗೆ ಮೇವಾಕ್ ಬಂದಿದ್ದೀನಿ, ಮೇವಾಕ್ ಬರ್ತೀನಿ, ಅದು ಕುಡಿತೀನಿ, ನೀನು ಹೋಗಿರು ಬರ್ತೀನಿ.